ಕಳೆದು ಹೋಗುವ ದಿನಗಳನ್ನು ಕ್ಷಣಗಳನ್ನು ಹಿಡಿಯಲು ಸಾಧ್ಯವೇ? ದಿನಗಳು ಉರುಳಿ ಹೋಗುತ್ತಿವೆ. ಮಕ್ಕಳ ಜೊತೆ ಅವಳು ಮರುಹುಟ್ಟು ಪಡೆದು ತಿಂಗಳಾಗಿದೆ. ಮಕ್ಕಳಿಗೆ ಹೆಸರಿಡುವ ಶಾಸ್ತ್ರ ಮಾಡುವ ಬಗ್ಗೆ ಮನೆಯಲ್ಲಿ ಮಾತಾದಾಗ, ಈಗ ಬೇಡ, 5 ತಿಂಗಳಿಗೆ ಮಾಡೋಣ, ನನ್ನ ಕಂದ ಮಗಳು ಸ್ವಲ್ಪ ದೊಡ್ಡವರಾಗಲಿ ಅಂತ ಮುಂದಕ್ಕೆ ಹಾಕಿಸಿದ್ದ ವೇದ. ಅವನ ಕೆಲಸವು ಮುಂದುವರೆದಿತ್ತು. ಮತ್ತೆ ಅದೇ ಗತ್ತು, ಅದೇ ಶಿಸ್ತು, ಅವನ ನಿಷ್ಠೆ ಎಲ್ಲವೂ ಅಂದಿನಂತೆ ಸಾಗಿದೆ, ಮುಂದೆಯೂ ಸಾಗುತ್ತದೆ. ವೇದ, ಎದ್ದೇಳಿ. ಮುಂಜಾನೆ ಮಲಗಿದ್ದವನನ್ನು ಖುಷಿ ಏಳಿಸುತ್ತಿರುವುದು ಇದು ಎಷ್ಟನೇ ಸಲವೋ? ನಿಧಾನ ಕಣಮ್ಮ, ಮಕ್ಕಳು ಮಲಗಿದ್ದಾರೆ. ಎದೆ ಮೇಲೆ ಮಲಗಿದ್ದ ತನ್ನ ಮಗಳನ್ನು ತೋಳಿನಲ್ಲಿ ಬಂಧಿಸುತ್ತ ಕಣ್ಣುಗಳು ಮುಚ್ಚಿಯೇ ನುಡಿದವ, ನಿಮ್ಮದು ಅತಿಯಾಯಿತು, ಎದ್ದೇಳಿ ಮೇಲೆ. ಅಷ್ಟೊತ್ತಿನಿಂದ ಕರೆದರೂ ನಿಮ್ಮ ಅಪ್ಪ ಮಗಳ ನಿದ್ದೆ ಆಗಿಲ್ವಾ? ಅವರಿಬ್ಬರನ್ನು ನೋಡಿ ಹೇಗೆ ಒಬ್ಬರ ಮೇಲೆ ಒಬ್ಬರು ಮಲಗಿದ್ದಾರೆ. ಅಕ್ಕ ಪಕ್ಕ ಅಂಟಿಕೊಂಡು ಮಲಗಿದ್ದ ತನ್ನ ಗಂಡು ಮಕ್ಕಳನ್ನು ನೋಡುತ್ತಾ ನುಡಿದವಳೆ ಅವರಿಬ್ಬರ ಬಳಿ ಹೋಗಿ ಕೈಕಾಲು ಸರಿಸಿ ಸ್ವಲ್ಪ ದೂರ ಮಲಗಿಸಿದಳು. ಒಬ್ಬರಿಗೊಬ್ಬರ ಬೆಚ್ಚಗಿನ ಕಾವು ಇಲ್ಲದಂತೆ ಆಗಿದ್ದೆ. ಇಬ್ಬರು ತೊಟ್ಟಿಲಲ್ಲೇ ಅಳಲು ಶುರುವಿಟ್ಟರು. ಮತ್ತೆ ಮೊದಲಿನಂತೆ ಅಣ್ಣ ತಮ್ಮ ಅಪ್ಪಿಕೊಂಡು ಮಲಗಿದಾಗ ಪೆಚ್ಚಾದವಳಂತೆ ನಿಂತಳು ಖುಷಿ. ಬಂಗಾರಿ, ಮಕ್ಕಳನ್ನು ಅಳಿಸ್ಬೇಡಮ್ಮ, ಮಲಗೋದಕ್ಕೆ ಬಿಡು. ಕಣ್ಣು ಬಿಟ್ಟವ ಎದೆ ಮೇಲೆ ಇದ್ದ ತನ್ನ ಮುದ್ದು ಮಗಳನ್ನು ನೋಡುತ್ತಾ ನುಡಿದನು. ನನ್ನ ಮುದ್ದಮ್ಮ ನೋಡು ಹೇಗೆ ಮಲಗಿದ್ದಾಳೆ. ಮಗಳ ನೆತ್ತಿಗೆ ತುಟಿ ಸೋಕಿಸಿದ್ದ. ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಅವನನ್ನೇ ನೋಡುತ್ತಿದ್ದಳು ಖುಷಿ. ಓಹೋ, ಏನು ಮೇಡಮ್, ಬೆಳಗ್ಗೆ ಬೆಳಗ್ಗೆನೇ ಇಂಥ ಹುರಿ ನೋಟ ಕೊಡ್ತಾ ಇರೋದಾದ್ರೂ ಯಾಕೆ? ಆಹಾ, ಸೂಪರ್ ದರ್ಶನ. ಅವಳ ನಡುವಿನ ಮೇಲೆ ಇದೆ ಅವನ ನೋಟ. ದೊಡ್ಡ ಕಣ್ಣು ಬಿಟ್ಟು ನೋಡಿದ್ದವಳ ಕಂಡು ಆಕಳಿಸುತ್ತಾ ಮೇಲೆದ್ದು ಮಗಳನ್ನು ತೊಟ್ಟಿಲಲ್ಲಿ ಮಲಗಿಸಿ ಮೂವರಿಗೂ ಮುತ್ತಿಟ್ಟು, ನನ್ನ ಮಕ್ಕಳು ನನ್ನಂತೆ ಮಲಗಿದ್ದಾರೆ ಅಲ್ವಾ, ನೋಡು, ಒಬ್ಬರಿಗಿಂತ ಒಬ್ಬರು ಚಂದ. ಅಯ್ಯೋ, ನಂದೇ ದೃಷ್ಟಿ ತಾಕುತ್ತೆ. ಹೇಳುತ್ತಾ ಹಿಂತಿರುಗಿ ನೋಡಿದ. ಅವನನ್ನೇ ನೋಡುತ್ತಾ ಕೈ ಕಟ್ಟಿಕೊಂಡು ನಿಂತಿದ್ದಳು ಖುಷಿ. ಅರೆ, ಬೆಳಗ್ಗೆನೆ ನನ್ನ ಬಂಗಾರಿಯಕ್ಕೆ ಫುಲ್ ಗರಂ ಆಗಿದೆ, ಏನಾಯ್ತು? ಅವಳ ಹತ್ತಿರ ಬಂದು ತನ್ನ ಬಳಿ ಎಳೆದುಕೊಂಡು ನುಡಿದವನನ್ನು ಹಿಂದೆ ತಳ್ಳುತ್ತಾ, ನಿಮಗೆ ಇವತ್ತು ಏನು ಸ್ಪೆಷಲ್ ದಿನ, ಎಲ್ಲಿಗೆ ಹೋಗೋಣ ಅಂತ ಹೇಳಿದ್ರಿ ಅನ್ನೋದು ನೆನಪಿದ್ಯಾ? ಏನು, ನಮ್ಮಿಬ್ಬರ ಬರ್ತಡೇ ಅಲ್ಲ, ಆನಿವರ್ಸರಿ ಕೂಡ ಅಲ್ಲ, ಮತ್ತಿನ್ನೇನು? ಎಲ್ಲಿಗೆ ಹೋಗೋಕೆ ಹೇಳಿದ್ದೆ? ಇವತ್ತು ನಾವೆಲ್ಲ ಮನೆಗೆ ಹೋಗಬೇಕು ವೇದ, ನಾಮಕರಣಕ್ಕೆ ರೆಡಿ ಮಾಡಿಕೊಳ್ಳೋದು ಇದೆ. ಹೋ ಹೌದಲ್ವ, ಮರೆತಿದ್ದೆ. ನಿಮಗೆ ನಿಮ್ಮ ಮಕ್ಕಳು ಜೊತೆಗಿದ್ರೆ ನನ್ನ ನೆನಪು ಕೂಡ ಆಗಲ್ಲ. ಇನ್ನೂ ಇದೆಲ್ಲ ನೆನಪೇ ಇರಲ್ಲ ಬಿಡಿ. ಹುಸಿಕೋಪ ಅವಳದ್ದು. ಅರೆ ಬಂಗಾರಿ, ನಿನ್ನ ನೆನಪು ಇಲ್ಲದೆ ನಾನು ಇರೋದು ಸಾಧ್ಯನ ಹೇಳು? ರಾತ್ರಿ ಡ್ಯೂಟಿ ಮುಗಿಸಿಕೊಂಡು ಬಂದಿದ್ದು ತಡವಾಯಿತಲ್ಲ, ಅದಕ್ಕೆ ಮರೆತು ಹೋಗಿದ್ದೆ ಅಷ್ಟೆ. ಹೋಗಿ ಈಗ ರೆಡಿಯಾಗಿ. ಹಲೋ ಮಿಸ್ಸಸ್ DCP ಅವರೇ, ನಮ್ಮ 3 ಕಂದ ಮಗಳು ಎದ್ದು ರೆಡಿ ಆಗುವವರೆಗೂ ನಾವು ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತುಕೊಳ್ಳೋಣ ಬನ್ನಿ. ಹಾಸಿಗೆ ಮೇಲೆ ಕೂತು ತನ್ನವಳನ್ನು ತೊಡೆ ಮೇಲೆ ಕೂರಿಸಿಕೊಂಡಿದ್ದ. ಏನು ಮಾತಾಡೋದು, ಬೆಳಗ್ಗೆ ರಾತ್ರಿ ನೀವು ನಿಮ್ಮ ಮಕ್ಕಳ ಜೊತೆ, ಅದರಲ್ಲೂ ಮುದ್ದು ಮಗಳ ಜೊತೆ ಮಾತಾಡ್ತಾ ಇದ್ದು ಬಿಡ್ತೀರಾ? ಈಗ ಯಾಕೆ ಮಾತಾಡೋಕೆ ಕರೀತಿದ್ದೀರಾ ನನ್ನ? ಹಾಂ, ನಿನ್ನ ಜೊತೆ ಮಾತಾಡೋದು ಏನಿಲ್ಲ, ಬರೀ ರೊಮ್ಯಾನ್ಸ್ ಮಾತ್ರ ಮಾಡಬೇಕು ಅಂತ ಹೇಳ್ತಿದ್ದೀಯಾ? ಹೋ ಸರ್, ಸಮಾಧಾನ, ಅಂತ ಆಸೆ ಈಗಲೇ ಇಟ್ಕೊಬೇಡಿ. ನನಗೆ ಇಲ್ಲಪ್ಪ, ನಿಮಗೆ ಬೇಸರ ಆಗಬಾರ್ದು ಅಂತ ಸ್ವಲ್ಪ ಕೋಪ್ರೇಟ್ ಮಾಡ್ತೀನಿ ಬೇಕಿದ್ರೆ. ವೇದ, ಹೋಗಿ ನೀವು, ನನಗೂ ಅದೆಲ್ಲ ಏನೂ ಬೇಕಿಲ್ಲ. ನಾನು ರಿಷಿ ಬರೋಕೆ ಹೇಳಿ ಅವರ ಜೊತೆ ಹೋಗ್ತೀನಿ. ನೀವು ಅಪ್ಪ ಮಕ್ಕಳು ನಿಧಾನಕ್ಕೆ ರೆಡಿಯಾಗಿ ಬನ್ನಿ. ಅವನಿಂದ ಬಿಡಿಸಿಕೊಂಡು ಮೇಲೆದ್ದಳು. ಅರೆ ಬಂಗಾರಿ, ನಮ್ಮನ್ನೆಲ್ಲ ರೆಡಿ ಮಾಡೋದು ಯಾರು? ಮಕ್ಕಳ ಹೊಟ್ಟೆ ತುಂಬಿಸೋದು ಯಾರು? ಅಲ್ಲದೆ ಅಪರೂಪಕ್ಕೆ ಕೈಗೆ ಫ್ರೀಯಾಗಿ ಸಿಕ್ಕಿದೆಯಾ? ಏನಾದರೂ ಸ್ವಲ್ಪ ಕೊಟ್ಟಿದ್ರೆ ಮತ್ತೆ ಎಳೆದು ಕೂರಿಸಿಕೊಂಡವರಾಗ ತೆಗೆದಿದ್ದ. ನೀವು ಚಿಕ್ಕ ಮಗು ನೋಡಿ, ಪಾಪ, ಸ್ನಾನ ಮಾಡಿಸಿ ರೆಡಿ ಮಾಡಬೇಕಿತ್ತೇನೋ ಅಲ್ವಾ? ಇನ್ನು ನಿಮ್ಮ ಮಕ್ಕಳನ್ನು ನೀವೇ ರೆಡಿ ಮಾಡಿಕೊಂಡು ಕರ್ಕೊಂಡು ಬನ್ನಿ. ಮೇಲೆದ್ದು 2 ಹೆಜ್ಜೆ ಇಟ್ಟವಳ ಕೈ ಎಳೆದಿದ್ದ. ಹೇ ಬಂಗಾರಿ, ಇದು ಮೋಸ. ಏನು ಕೊಡದೆ ಹೋಗೋದು ತಪ್ಪಲ್ವಾ? ಹತ್ತಿರಕ್ಕೆ ಎಳೆದುಕೊಂಡು ಕೆನ್ನೆಗೆ ಮುತ್ತಿಡುತ್ತಾ ನಿಂತವನಿಗೆ ಮಕ್ಕಳಾದ ಮೇಲೆ ಅಪರೂಪಕ್ಕೆ ಸಿಕ್ಕ ತನ್ನವಳನ್ನು ಮುದ್ದಿಸುವ ಆಸೆ. ತನ್ನವನ ತೋಳೊಳಗೆ ಅಡಗಿಸಿಕೊಳ್ಳುವ ಹುಡುಗಿಗೆ ಅವ ನೀಡುವ ಮುತ್ತುಗಳು ಅಂದರೆ ಬೇಡ ಅನ್ನುವ ಮನಸ್ಸೇ ಬಾರದು. ನುಣುಪು ಕೆನ್ನೆಗೆ ಮೆದುವಾಗಿ ತುಟಿ ಸೋಕಿಸಿ ಅದರವನ್ನ ನಾಜೂಕಿನಲ್ಲಿ ಸ್ಪರ್ಶಿಸುತ್ತಿದ್ದವನ ಅರ್ಧಕ್ಕೆ ತಡೆದಿದ್ದು ವಿದ್ಯಾ ಅವರ ಖುಷಿ ಅನ್ನುವ ಕೂಗು. ಅವನಿಂದ ನಗುತ್ತಾ ಹಿಂದೆ ಸರಿದು ನಿಂತವಳ ನೋಡಿ ಮುಖ ದಪ್ಪ ಮಾಡಿಕೊಂಡ ವೇದ ಬರುತ್ತಿದ್ದ ನಗುವನ್ನು ತಡೆದು, ನಿಮ್ಮ ಮುತ್ತಿನ ಪ್ರೋಗ್ರಾಮ್ ಸಂಜೆಗೆ ಇಟ್ಕೊಳ್ಳಿ DCP ಸರ್, ಈಗ ಬ್ಯುಸಿ ನಾವು. ಹಿಂತಿರುಗಿ ಹೊರಟವಳನ್ನು ಹಿಂದಿನಿಂದ ಹೊಟ್ಟೆ ಬಳಸಿ ನಿಂತವ ಯಾವುದನ್ನು ನಿಲ್ಲಿಸಿ ಕಾಯಿಸಬಾರದಮ್ಮ. ಆ ಕ್ಷಣವೇ ಕೊಟ್ಟು ಬಿಡಬೇಕು. ಕಾಯಿಸಿ ಕಾದು ಸಿಕ್ಕ ಪ್ರೀತಿಯೇ ಚಂದವೇದ. ಪ್ರೀತಿ, ನಿಂಗೆ ಎಷ್ಟು ಪ್ರೀತಿ ಇದೆ ನನ್ನ ಮೇಲೆ?
ಮಾತಲ್ಲಿ ಹೇಳೋಕೆ ಆಗಲ್ಲ ವೇದ. ನೀವಂದರೇನೆ ನನ್ನೊಳಗಿನ ಭತ್ತದ ಚೆಲುಮೆ. ಹೆಸರೊಂದೇ ಸಾಕೆನ್ನುವಷ್ಟು ಒಲುಮೆ. ನಿಮ್ಮ ಪ್ರೀತಿ ಒಂದೇ ನನ್ನ ಬದುಕಿನ ಗಮ್ಯ ಅದಮ್ಯ. ಇಷ್ಟೇ ಸಾಕು ಖುಷಿಯಾಗಿ ಬಿಟ್ಟ ಈ ಅಮಾಯಕ ಹುಡುಗ. ಅಬ್ಬಾ, ಅಮಾಯಕ ದೊಡ್ಡ ಕಳ್ಳ ನೀವು. ಬಂಗಾರಿ, ನಾನು ಪೊಲೀಸ್ ಕಣೋ. ಕಳ್ಳರನ್ನು ಹಿಡಿಯೋದು ನನ್ನ ಕೆಲಸ ಗೊತ್ತಾ. ನನ್ನ ಹೃದಯ ಕದ್ದ ಕಳ್ಳಿಯನ್ನು ಹಿಡಿದು ಬಂಧಿಸಿ ನನ್ನೊಳಗೆ ಬಂದಿ ಮಾಡಿ ಇಟ್ಟಿದ್ದೀನಿ. ಗೊತ್ತಿಲ್ಲ ಬಿಡಿ, ಅಮ್ಮ ಕರೆದಿದ್ದಾರೆ, ಹೋಗ್ತೀನಿ. ಏ ಬಂಗಾರಿ, ಲವ್ ಯು ಬಂಗಾರಿ. ಲವ್ ಯು ವೇದ. ಅವಳ ಬೆನ್ನಿಗೆ ಮುತ್ತಿಟ್ಟ. ಮಗು ಆದಮೇಲೆ ಮುದ್ದಿಸೋದು ಕಡಿಮೆ ಆಗುತ್ತೆ ಅಂದುಕೊಂಡಿದ್ದೆ. ಚೇಚೆ ಇಲ್ಲಮ್ಮ, ನಾನು ತುಂಬ ಧಾರಾಳ. ಪ್ರೀತಿ ಮಾಡಿ ಮುದ್ದಿಸೋದರಲ್ಲಿ ಕಡಿಮೆ ಮಾಡಲ್ಲ. ಹೇಳ್ಬೇಕಂದರೆ ಮಗು ಆದ ಮೇಲೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀಯಾ. ನಿಜವಾಗಿಯೂ? ಹೌದು. ಇನ್ನೊಂದು ವಿಷಯ ಗೊತ್ತಾ? ಏನು? ಮಗುವಾದರೂ ಮದುವೆಯಾಗಿ 40 ವರ್ಷ ಆದರೂ ನನ್ನ ಪ್ರೀತಿ ಮುದ್ದಿಸುವ ರೀತಿ ಹೀಗೆ ಇರುತ್ತೆ ಬಂಗಾರಿ, ಕಡಿಮೆ ಆಗಲ್ಲ. ಗೊತ್ತಿದೆ, ಮತ್ತೆ ಇದಕ್ಕಿಂತ ಜಾಸ್ತಿ ಇರುತ್ತೆ ಅನ್ನೋದು ತಿಳಿದಿದೆ. ಅವನ ಕೆನ್ನೆ ಸವರುತ್ತಾ ಮುತ್ತಿಟ್ಟಳು ಹುಡುಗಿ. ಅವಳ ಹಣೆಗೆ ತನ್ನ ಹಣೆ ತಾಕಿಸಿ ನಿಂತಿದ್ದ ವೇದ. ಎಷ್ಟೊತ್ತಿಗೆ ಹೊರಡೋದು? ಮಧ್ಯಾಹ್ನದೊಳಗೆ ಬನ್ನಿ ಅಂದಿದ್ದರು ಅತ್ತೆಯರು. ಸರಿ, ನಾನು ಸ್ನಾನ ಮಾಡಿ ಬರ್ತೀನಿ. ಮಕ್ಕಳು ಜೋಪಾನ? ಮಲಗಿದ್ದಾರೆ ಬಿಡಿ ಅಂದು ಅಲ್ಲಿಂದ ಹೋದಳು, ತನ್ನ ತಾಯಿ ಕರೆದಿದ್ದು ನೆನೆದು. ಮಲಗಿದ್ದವರ ಮೇಲೆ ಮೆತ್ತನೆಯ ಒದಿಕೆ ಹೊದಿಸಿ ಸ್ನಾನದ ಕೋಣೆ ಸೇರಿದ ವೇದ. ಇವರಿಬ್ಬರ ಪ್ರೀತಿಯ ಕುಡಿಗಳು ಇನ್ನೂ ಸವಿ ನಿದಿರೆಯ ಮಡಿಲಲ್ಲಿ ಬೆಚ್ಚಗೆ ಮಲಗಿದ್ದರು. ಕೇಸರಿ ಬಣ್ಣದ ಸೀರೆ ಹುಟ್ಟು ರೆಡಿಯಾಗಿ ಕುಳಿತಿದ್ದಾಳೆ ಖುಷಿ. ಅವಳ ಅಮ್ಮ ನೀಡಿದ ಮಡಿಲಕ್ಕೆ ಅವಳ ಸೀರೆ ಸೆರಗಲ್ಲಿ ಸೇರಿದೆ. ಖುಷಿಯಲ್ಲಿ ಕಣ್ಣು ತುಂಬಿಕೊಂಡವರ ಕಂಡು ಅವಳಿಗೂ ಕಣ್ಣಂಚು ಒದ್ದೆಯಾಗಿತ್ತು. ಇನ್ನು ಮೊಮ್ಮಕ್ಕಳನ್ನು ಅವರ ಮನೆಗೆ ಕಳುಹಿಸೋದು. ಅಂತೂ ಹಾಗೆ ಅಲ್ಲ. 3 ಮಕ್ಕಳ ಕಾಲಿಗೆ ಬೆಳ್ಳಿಯ ಗೆಜ್ಜೆ, ಸೊಂಟಕ್ಕೆ ಬೆಳ್ಳಿಯ ದಾರ, ಕೈಗೆ ಬೆಳ್ಳಿಯ ಖಡ್ಗ, ಬಂಗಾರದ ಸರದ ಜೊತೆ ಬಂಗಾರದ ಪುಟ್ಟ ಬೆರಳಿಗೆ ಉಂಗುರ, ಹೊಸ ಬಟ್ಟೆ ತೊಡಿಸಿದ್ದಾರೆ. ಒಂದಕ್ಕಿಂತ ಒಂದು ಮುದ್ದುಗಳು. ಒಂದೇ ರೀತಿಯ ವರ್ಚು ಇದ್ದರು. ಮುಖದಲ್ಲಿನ ಕಳೆ ಮಾತ್ರ ಅಪ್ಪನದ್ದೇ ಇದೆ. 2 ಗಂಡು ಮಕ್ಕಳು. ಖುಷಿ ಕೈಯಲ್ಲಿ ಇದ್ದರೆ ಮಗಳು ಮಾತ್ರ ಅಪ್ಪನಿಂದ ಸರಿದಿಲ್ಲ. ಹಾಕಿರುವ ಬೇಬಿ ಪಿಂಕ್ ಬಣ್ಣದ ಫ್ರಾಕ್ ಅವಳಿಗೆ ಕಿರಿಕಿರಿ ಆದಂತೆ ಆಗಿದೆ. ಇನ್ನು ಕುಶಾಲ್ ಕಾಲಿಗೆ ಗೆಜ್ಜೆ, ಸರ ಎಲ್ಲವನ್ನು ಅವಳಿಗೆ ಹಾಕುವ ಅಷ್ಟರಲ್ಲಿ ಸಾಕಾಗಿ ಬಿಟ್ಟ. ಬಾವಾ, ನಿಮ್ಮ ಮಗಳು ನಿಮ್ಮದೇ ಮಾತು ಕೇಳೋದು. ಎತ್ತಿಕೊಳ್ಳಿ ಅಂದ ವೇದನ ಕೈಗೆ ಇಟ್ಟಿದ್ದ. ನಗುತ್ತ ತನ್ನ ಮಗಳನ್ನು ನೋಡುತ್ತಾ, ಏನಾಯಿತು ನನ್ನ ಬಂಗಾರಿಗೆ, ಯಾಕೆ ಹೇಳೋದು ಅಂದವನ ಧ್ವನಿ ಕೇಳಿದ್ದೆ ಸುಮ್ಮನಾಗಿ ಬಿಟ್ಟಳು. ಪುಟ್ಟ ಪುಟ್ಟ ಕೈಯಲ್ಲಿ ಅಪ್ಪನ ಮುಖದ ಮೇಲೆ ಕೈ ಆಡಿಸುತ್ತಾ ಕೆನ್ನೆ ಸವರುತ್ತಾ ಅವನ ಮೀಸೆ ಎಳೆಯುತ್ತಾ ಚಿಕ್ಕ ತುಟಿಗಳಿಂದ ಅವನ ಕೆನ್ನೆಗೆ ಪೊಪ್ಪಿಕೊಡುವಾಗ ಅದೇನೋ ಸಂಭ್ರಮ ಅವನಿಗೆ. ಖುಷಿ ಇಬ್ಬರನ್ನು ಎತ್ತಿಕೊಳ್ಳಲಾಗದೆ ಅವನ ಕಡೆ ನೋಡಲು. ಮೂವರನ್ನು ತೋಳಿನಲ್ಲಿ ಎತ್ತಿಕೊಂಡವನಿಗೆ ಅವರ ತರಲೆ ಸಂಭಾಳಿಸುವುದು ಕಷ್ಟವೇ. ಮೂವರ ಪುಟ್ಟ ಸುಕೋಮಲ ಕೈಗಳು ಅವನ ಮೀಸೆ ಮೂಗಿನ ಮೇಲೆ ಆಡುವಾಗ ಅತ್ತಿತ್ತ ಎಷ್ಟೇ ತಲೆ ಆಡಿಸಿದರೂ ಬಿಡಲಾರರು ಅವನ ತುಂಟ ಮಕ್ಕಳು. ಅಪ್ಪ ಅಮ್ಮ ಅಜ್ಜಿಯ ಜೊತೆ ಹೊರಟು ನಿಂತಳು ಖುಷಿ. ಬಾಣಂತನದ ದಿನಗಳನ್ನು ಮುಗಿಸಿ ತನ್ನ ಮನೆಗೆ ಹೋಗಲು ಎಲ್ಲರನ್ನ ಹೊತ್ತ ಕಾರ್ ಹೋಗಿ ನಿಂತಿದ್ದು ದೊಡ್ಡ ಮನೆಯ ಅಂಗಳದಲ್ಲಿ. ಅಲ್ಲಂತೂ ಎಲ್ಲರಿಗೂ ಹಬ್ಬವೇ. 3 ಕಂದಮ್ಮಗಳ ಸ್ವಾಗತಕ್ಕೆ ಸಿದ್ಧವಾಗಿತ್ತು ಹೂವಿನ ಹಾಸು. ಕೆಳಗೆ ಇಳಿದ ಖುಷಿ ಕೈಯಲ್ಲಿ 2ನೇ ಮಗನಿದ್ದರೆ ಹಿರಿ ಮಗ ಕಿರಿ ಮಗಳೊಂದಿಗೆ ತನ್ನವಳ ಜೊತೆ ಹೆಜ್ಜೆ ಹಾಕಿದ ವೇದ. ನಿಲಿ ಆರತಿ ತಟ್ಟೆ ಕೈಯಲ್ಲಿ ಹಿಡಿದು ಬಂದರು ರಾಶಿವಂದನ. 3 ಮಕ್ಕಳ ಜೊತೆ ಜನ್ಮ ನೀಡಿದ ವೇದ ಖುಷಿಯರಿಗೂ ಸೇರಿ ದೃಷ್ಟಿ ನಿವಾರಿಸಿ ಕೆಂಪು ಓಕುಳಿಯಲ್ಲಿ 3ರ ಪಾದವೆದ್ದಿ ಒಳಗೆ ಬರಮಾಡಿಕೊಂಡಿದ್ದರು. ತರಲೆ ಇಲ್ಲದೆ ಸುಮ್ಮನಿದ್ದ ಗಂಡು ಮಕ್ಕಳು ಮಾವ, ಚಿಕ್ಕಮ್ಮ, ಚಿಕ್ಕಪ್ಪಂದಿರ ಕೈಯಲ್ಲಿ ಹರಿದಾಡಿದರೆ ಮುದ್ದು ಮಗಳು ಮಾತ್ರ ಅಪ್ಪನನ್ನು ಬಿಟ್ಟು ಸರಿದಿಲ್ಲ. ಬಾರೆ ಬಂಗಾರಿ, ಕೈ ಚಾಚಿದ ಶಶಾಂಕ್ ಮುಖ ಊದಿಸಿಕೊಂಡು ಕತ್ತಿ ತಿರುಗಿಸಿ ಬಿಟ್ಟಳು. ನನ್ನ ಹತ್ರ ಬರ್ತಾಳೆ ಅಲ್ವಾ ಚಿನ್ನಿ, ಬಾರಮ್ಮ. ವಸಂತ್ ಮಾತಿಗೆ ಹೋಗಲಿಲ್ಲ. ಹೇ ಹೋಗ್ರೋ ನೀವು, ನಿಮ್ಮ ಮುಖ ನೋಡಿದರೆ ಅವಳು ಹೆದರಿಕೊಳ್ತಾಳೆ. ಬಾರೆ ಪುಟ್ಟಿ, ಅವಳ ಅತ್ತೆ ಹತ್ರ ಬರ್ತಾಳೆ ಅಲ್ಲ ಬಂಗಾರಿ. ಅಣ್ಣನ ತೋಳಿನಲ್ಲಿ ಇದ್ದ ಪುಟ್ಟ ಮಗಳನ್ನು ಕರೆದುಕೊಳ್ಳಲು ನೋಡಿದಳು ಶ್ರೇಯ. ಜೋರಾಗಿ ಕಿರುಚಿ ಅಳಲು ಶುರುವಿಟ್ಟಳು ಒಮ್ಮೆಲೆ. ಅಮ್ಮ ಗೊಗ್ಗಯ್ಯ, ಹೋಗೆ ಲೂಸು. ನಮ್ಮ ಮುಖ ನೋಡಿ ಸುಮ್ಮನೆ ಇದ್ದವಳು ನಿನ್ನ ನೋಡಿದ್ದೆ ಹೆದರಿ ಹತ್ತು ಬಿಟ್ಟಳು. ಶ್ರೇಯ ತಲೆ ಮೇಲೆ ಒಂದು ಏಟು ಕೊಟ್ಟು ನುಡಿದ ಶಶಾಂಕ್. ಅಲ್ಲಿಂದ ಹೋಗಿದ್ದು ಬಿಂದು ಕೈಯಲ್ಲಿದ್ದ ಮಗನನ್ನು ಎತ್ತಿಕೊಳ್ಳಲು. ಮಗಳನ್ನು ಇನ್ನೊಬ್ಬರಿಗೆ ಸೋಕಿಸದೆ ತಾನೇ ನೋಡಿಕೊಂಡ ವೇದ. ಅವನ ಧ್ವನಿ ಸ್ಪರ್ಶ ಗುರುತು ಹಿಡಿಯುವ ಅವನಂತೆ ಚಾಲಾಕಿ ಮಗಳು ಅವಳು. ಎಲ್ಲರ ಕೈಯಲ್ಲಿ ಮಕ್ಕಳು ಒಂದು ರೌಂಡ್ ಸುತ್ತು ಹಾಕಿ ಬಂದಿದ್ದೆ ಸುಸ್ತಾಗಿ ಅಳಲು ಶುರುವಿಟ್ಟರು. 3 ಅಳುವಾಗ ಅತ್ತೆಯ ಸಹಾಯದಿಂದ ಸುಮ್ಮನಾಗಿಸಿ ಮಲಗಿಸುವಲ್ಲಿ ಸಾಕಾಗಿ ಬಿಟ್ಟಳು ಖುಷಿ. ಅದರಲ್ಲೂ ವೇದನ ಮುದ್ದಿನ ಮಗಳು ಅಪ್ಪನಂತೆ ಜೋರುಬಾಯಿ. ತುಂಟತನ ಈಗಲೇ ಪ್ರಾರಂಭಿಸಿ ಬಿಟ್ಟಿದ್ದಾಳೆ. ಹೊಟ್ಟೆ ತುಂಬಿದ್ದರೂ ತೊಟ್ಟಿಲಿನಲ್ಲಿ ಕೈಕಾಲು ಕುಣಿಸುತ್ತಾ ನಗುತ್ತಾ ಕೇಕೆ ಹಾಕುತ್ತಾ
ಇರುವ ಅವಳ ಧ್ವನಿ ಮಲಗಿದ್ದ ಅವಳ ಅಣ್ಣಂದಿರನ್ನು ಎಚ್ಚರಿಸುವುದರಲ್ಲಿ ಡೌಟೇ ಇಲ್ಲ. ನಿಮ್ಮ ಮಗಳಿಗೆ ಸುಮ್ಮನೆ ಇರೋಕೆ ಹೇಳಿ ವೇದ. ಫೋನ್ನಲ್ಲಿ ಮಾತು ಮುಗಿಸಿ ಬಂದವನಿಗೆ ಹೇಳಿದಳು. ಅರೆ ಬಂಗಾರಿ, ಅವಳು ಅಷ್ಟಾದರೂ ಗತ್ತು ಮೇಂಟೈನ್ ಮಾಡಬೇಕು, ಬಿಡು ಮಾಡಲಿ. ಅವನನ್ನು ನೋಡಿದಳು ಒಮ್ಮೆ. ಕೋಪ ಬಿಟ್ಟು ಯಾಕೆ ಅಂತ ಕೇಳು. ಯಾಕೆ? ಈ ವೇದನ ಮಗಳು ಅಂದರೆ ಸುಮ್ಮನೆ ಏನು? ಎದುರು ನಿಂತವರು ಅವಳ ಧ್ವನಿ ಕೇಳಿಯೇ ಸುಮ್ಮನಾಗಬೇಕು. ಇದೇ ಆಯಿತು ನಿಮ್ಮದು. ಪಾಪ ಇವರಿಬ್ಬರು ಮಲಗಿದ್ರು ಅತ್ತು ಜೋರು ಮಾಡಿ ಎದ್ದೇಳಿಸ್ತಾಳೆ. ತಿಳಿಯಾಗಿ ನಕ್ಕವ, ಮಲ್ಕೊಳೆ ಬಂಗಾರಿ, ಇಲ್ಲ ನಿಮ್ಮ ಅಮ್ಮ ಕೋಲು ತರ್ತಾಳೆ ನೋಡು, ನನಗೆ ನಿಂಗೆ ಇಬ್ಬರಿಗೂ ಹೊಡೆಯೋಕೆ ಅನ್ನುತ್ತಾ ಮಗಳನ್ನು ತೂಗಿ ಮಲಗಿಸಿ ಹೆಂಡತಿನ ಕೊಂಚ ರೇಗಿಸಿ ಕೆಳಗೆ ಹೋಗಿದ್ದವ. ದೊಡ್ಡದಾದ ಫಂಕ್ಷನ್ ಹಾಲ್ ಸಿದ್ಧವಾಗಿದೆ. ನಮ್ಮ ಹುಡುಗನ ಮಕ್ಕಳ ನಾಮಕರಣ ಮಾಡಲು. ಮಂದ ಬಣ್ಣದ ಬೆಳಕಿನಲ್ಲಿ ಅಲ್ಲಲ್ಲಿ ಕಟ್ಟಿರುವ ಬಣ್ಣ ಬಣ್ಣದ ಬಲೂನ್ಗಳು, ಸುತ್ತ ಅಲಂಕಾರಗೊಂಡ ಹೂವಿನ ತೋರಣಗಳು, ಸ್ಟೇಜ್ ಮೇಲೆ ದೊಡ್ಡದಾಗಿ ಸಿಂಗರಿಸಿಕೊಂಡಿರುವ ತೊಟ್ಟಿಲು, ಮೂವರ ಮುದ್ದಾದ ಫೋಟೋ ಅಪ್ಪ ಅಮ್ಮನ ಜೊತೆಗಿರೋದು, ಎಲ್ಲವೂ ಸಿದ್ಧವಾಗಿ ಕಣ್ಣು ಕುಕ್ಕುವಂತಿದೆ. ಬಂಗಾರಿ ಹೋಗೋದಾ? ಶರ್ಟ್ ತೋಳು ಮಡಚುತ್ತಾ ಬಂದ ವೇದ ಕೇಳಿದ. ಹಾ ಬಂದೆ. ಸೀರೆ ನರಿಗೆ ಸರಿ ಮಾಡಿಕೊಂಡು ಬಂದು ನಿಂತಳು ಅವನೆದುರು. ಮಕ್ಕಳು ಎಲ್ಲಿ? ಎಲ್ಲ ಆಗಲೇ ಹೋಗಿದ್ದಾರೆ ಬನ್ನಿ. ಅಲ್ಲಮ್ಮ, ದಾರಿಯಲ್ಲಿ ಹತ್ತರ ಏನು ಮಾಡೋದು? ಅಷ್ಟು ತಿಳಿಯೋದು ಬೇಡವಾ? ನನ್ನ ಬಂಗಾರಿಯಲ್ಲಿ ಒಮ್ಮೆಲೆ ಸಿಡುಕಿಬಿಟ್ಟ. ಮಲಗಿದ್ರು ವೇದ. ದೊಡ್ಡತ್ತೆ ಚಿಕ್ಕತ್ತೆ ಕರ್ಕೊಂಡು ಹೋಗಿದ್ದಾರೆ. ಇನ್ನು ನಿಮ್ಮ ಮಗಳು ಕೆಳಗೆ ಅತ್ತೆ ಬಳಿ ಇದ್ದಾಳೆ ಬನ್ನಿ. ಹಾಗೆ ಹೇಳಬೇಕು ತಾನೆ. ಸಮಾಧಾನ ಆದರೂ ಗಂಟಿಕ್ಕಿದ ಹುಬ್ಬು ಸಡಿಸಿಲ್ಲ. ಅರೆ ನಿಲ್ಲು. ಮುಂದೆ ಹೊರಟವಳ ತಡೆದು ತನ್ನೆದುರು ತಿರುಗಿಸಿಕೊಂಡ. ಏನು? ಏನಿದು? ಹಣೆಯಲ್ಲಿ ಬಿಂದಿ ಅಷ್ಟೇ ಇದೆ, ಸಿಂಧೂರವೇ ಇಲ್ಲ. ನಿಮ್ಮ ಅವಸರಕ್ಕೆ ಹಾಗೆ ಬಂದೆ, ಇರಿ ಒಂದು ನಿಮಿಷ. ನೀನು ಇರು ಅಂದು ತಾನೇ ಕನ್ನಡಿ ಬಳಿ ಹೋದವನೇ ಅಲ್ಲಿದ್ದ ಚಿಕ್ಕ ಸಿಂಧೂರದ ಡಬ್ಬಿ ಹಿಡಿದು ಬಂದು ಅವಳ ಹಣೆಗೆ ಇಟ್ಟಿದ್ದ. ಈಗ ನೋಡು ನನ್ನ ಹೆಂಡತಿ ಸೂಪರ್. ಅವನ ಈ ಪ್ರೀತಿಗೆ ಅವಳು ಪ್ರತಿ ಬಾರಿ ಸೋಲೋದು. ಈಗ ಕೂಡ ಮೌನವಾಗಿ ಗಟ್ಟಿಯಾಗಿ ಅಪ್ಪಿಕೊಂಡು ಬಿಟ್ಟಳು. ಅವಳ ತಲೆ ಸವರಿದ. ಮೌನದ ಪರಿಭಾಷೆ ಅರ್ಥ ಮಾಡಿಕೊಳ್ಳೋದೆ ಪ್ರೀತಿಯಲ್ಲವೇ? ಸರಿದು ನಿಂತವಳ ಕಂಡು ನಕ್ಕವ, ನನ್ನ ಮುದ್ದು ವೇದ. ಅವನ ಕೆನ್ನೆ ಇಂಡಿಗೆ ಏಳುತ್ತಾ ಕೈ ಹಿಡಿದು ಇಬ್ಬರು ಕೆಳಗೆ ನಡೆದರು. ವಂದನ, ಶ್ರೇಯ, ಪೂಜಾ ಮೂವರ ಮುದ್ದಿನ ರಾಡಿಯಾಗಿ ಪಕ್ಕಪಕ್ಕನೆ ನಗುತ್ತಿದ್ದ ಮಗಳನ್ನು ನೋಡಿ ಅಚ್ಚಚ್ಚೋ, ನನ್ನ ಚಿನ್ನಮ್ಮ ಎಷ್ಟು ಚಂದ ನಗ್ತಾಳೆ ಅಂದಿದ್ದೆ. ಅಪ್ಪನ ಕಡೆ ತಿರುಗಿ ಅಳುತ್ತಾ ನೋಡಿದಳು. ಅಬ್ಬಾ ನೋಡು, ಇಷ್ಟೊತ್ತು ನಗುತ್ತಿದ್ದವಳು ನಿನ್ನ ಧ್ವನಿ ಕೇಳಿ ಹೇಗೆ ಅಳ್ತಾಳೆ. ನಾವೇನೋ ಮಾಡಿದ್ವಿ ಅನ್ನೋ ಥರ. ಅಣ್ಣ, ಸಖತ್ ಫಾಸ್ಟ್ ಇದ್ದಾಳೆ ನಿನ್ನ ಮಗಳು. ಆಫ್ಕೋರ್ಸ್ ನನ್ನ ಮಗಳು ನನ್ನ ಥರಾನೇ. ಸಾಕು ಸಾಕು, ಬನ್ನಿ ಹೋಗೋಣ. ಮೊಮ್ಮಗಳ ಎತ್ತಿಕೊಂಡು ಮುಂದೆ ನಡೆದರು ಅಹಲ್ಯ. ಹತ್ತಿರದ ನೆಂಟರು, ಸ್ನೇಹಿತರು, ಪರಿಚಯದವರು ಅಂತೆಲ್ಲ ಕರೆಯಲಾಗಿದೆ. ಅವರಿಗೆಲ್ಲ ಕರೆದಿರೋದು ಒಂದು ನೆಪ ಅಷ್ಟೆ. 3 ಮಕ್ಕಳನ್ನು ನೋಡುವ ಕುತೂಹಲ ಹೊತ್ತು ಬಂದಿರುವ ಜನರೇ ಹೆಚ್ಚು ಇರೋದು. ಅರ್ಚಕರ ಕೈಯಲ್ಲಿ ನಾಮಕರಣ ಶಾಸ್ತ್ರ ನಡೆಯುತ್ತಿದೆ. ಬಂದವರ ಜೊತೆ ಮಾತನಾಡುತ್ತಾ ಯೋಗಕ್ಷೇಮ ವಿಚಾರಿಸಿಕೊಳ್ಳುತ್ತಿದ್ದಾರೆ ಮನೆಯವರು. ಖುಷಿ ತವರಿನ ಮನೆಯವರು, ಅವಳ ಅಪ್ಪ ಅಮ್ಮನ ಬಳಗ, ತಮ್ಮನ ಸ್ನೇಹಿತರು ಎಲ್ಲರೂ ಸೇರಿಯಾಗಿದೆ. 3 ಮುದ್ದಾದ ಗೊಂಬೆಗಳು ಒಂದೇ ಬಣ್ಣದ ಬಟ್ಟೆ ತೊಟ್ಟು ಅಪ್ಪ ಅಮ್ಮನ ಜೊತೆ ಸೋದರ ಮಾವನ ತೊಡೆ ಹೇರಿ ಕುಳಿತಿದ್ದಾರೆ. ಮೂವರ ಕೈಯಲ್ಲೂ ಆಟದ ಆಟಿಕೆ ಅಥವಾ ಹಣ್ಣು ನೀಡಿ ಸುಮ್ಮನಾಗಿಸಿ ಕೂರಿಸುವಲ್ಲಿ ಸಾಕಾಗಿತ್ತು ಅವರ ಅಮ್ಮ ಅಜ್ಜಿಯರಿಗೆ. ಪೂಜಾ ಜೊತೆ ಆಗಾಗ ತರಲೆ ಮಾಡುವ ಶಶಾಂಕ್, ಅವನ ಪಕ್ಕ ಇಲ್ಲೇ ಇದ್ದರೂ ಫೋನ್ನಲ್ಲಿ ಕಳೆದು ಹೋಗಿರುವ ವಸಂತ್, ಅಣ್ಣನ ಮಕ್ಕಳನ್ನು ನೋಡಿ ತನ್ನ ಆಸೆಗೆ ಕನಸು ಕಟ್ಟಿರುವ ರಿಷಿ, ಗೆಳತಿಯ ಖುಷಿಯಲ್ಲಿ ಪಾಲು ಪಡೆದಿರುವ ಪೂರ್ಣಿ, ಗೆಳೆಯರ ಸಂಭ್ರಮದಲ್ಲಿ ಅತ್ತಿತ್ತ ಓಡಾಡುತ್ತಿರುವ ಸಂಜು ಕಾರ್ತಿ, ಅವರಿಬ್ಬರ ಹುಡುಗಿಯರನ್ನು ಆಗಾಗ ರೇಗಿಸುತ್ತಾ ಕಾಡಿಸುವ ರೀತಿಯೇ ಚಂದ. ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳನ್ನು ಕಂಡ ಖುಷಿ. ಆ ಮನೆಯ ಇಡೀ ಜೀವಗಳೇ ಇನ್ನೂ ಸಂತೋಷದ ದಿನಗಳೇ. ಉರುಳಿ ಹೋಗುತ್ತಿರುವ ನೆಮ್ಮದಿಯ ನಗುವನ್ನು ಒತ್ತಿರುವ ಅಪ್ಪ ಅಮ್ಮಂದಿರು. ತಂಗಿ ಪಾಪು, ತಮ್ಮ ಪಾಪು ಬಂದಿದ್ದಾರೆ ಅನ್ನುತ್ತಾ ಛತ್ರದ ತುಂಬ ಓಡಾಡುತ್ತಿರುವ ಬಿಂದು ಮಗ ಆರ್ಯ, ಮಗಳನ್ನು ಎತ್ತಿಕೊಂಡು ಗಂಡನ ಜೊತೆ ನಿಂತು ಸಂಭ್ರಮದಲ್ಲಿ ಭಾಗಿಯಾಗಿರುವ ರಿಯಾ, ಇನ್ನು ಮನೆಯ ಹಿರಿ ಸೊಸೆಯಾಗಿ ತನ್ನ ಪಾಲಿನ ಜವಾಬ್ದಾರಿ ನೋಡಿಕೊಳ್ಳುತ್ತಿರುವ ಬಿಂದು, ಜೊತೆಗೆ ರಾಶಿ. ಅರ್ಚಕರು ಹೇಳಿದ ವಸ್ತು ನೀಡುತ್ತಾ ಮಗು ಅತ್ತಾಗ ಸಮಾಧಾನ ಮಾಡುತ್ತಾ ಖುಷಿ ಆಚೆ ಈಚೆ ಬಿಂದು, ರಾಶಿ, ವಿದ್ಯಾ ಅವರು ಕುಳಿತಿದ್ದರು. ಒಟ್ಟಾರೆ ನಗುವಿನ ಕ್ಷಣ ಮತ್ತೊಮ್ಮೆ ಮಗದೊಮ್ಮೆ ಅವರ ಪಾಲಿಗೆ ಒದಗಿ ಬಂದಂತಿದೆ. ಸೋದರ ಮಾವನ ಕೈಗೆ ದೊಡ್ಡ ಮಗನನ್ನು ಕೊಡಿ, ನೀವು ಮಗುವಿನ ಕಿವಿಯಲ್ಲಿ 3 ಬಾರಿ ಹೆಸರು ಹೇಳಿ ಅಂದರು ಅರ್ಚಕರು. ಕುಶಾಲ್ ಕೈಯಲ್ಲಿನ ದೊಡ್ಡವ ಅವನ ಕಿವಿಯಲ್ಲಿ ವತ್ಸಲ್ 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 3 ಬಾರಿ ಹೆಸರು ಹೇಳಿದ್ದನು. 2ನೇ ಮಗು ಖುಷಿ ಮಡಿಲಿನಲ್ಲಿ ಇದ್ದವನನ್ನು ಕುಶಾಲ್ ಕೈಗೆ ಕೊಟ್ಟಾಗ ವಿಭವ್ 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 ಹೇಳಿ ಮುಗಿಸಿ ತನ್ನ ಭಾವನ ಕಡೆ ಕೈ ಚಾಚಿದ. ಅವನ ಮಡಿಲಿಗೆ ಹೋದವಳೆ ಅವನ ಮುಖ ನೋಡಿ ಅಳಲು ಶುರುವಾದಳು. ಪಕ್ಕದಲ್ಲಿ ಕುಳಿತಿದ್ದ ವೇದ ಸಮಾಧಾನ ಮಾಡುತ್ತಿರಲು ಅವಳ ಹೆಸರು ಕಿವಿಯಲ್ಲಿ ಹೇಳಿದನು ಕುಶಾಲ್.
ವೇದಿಕಾ 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 ಹೇಳಿ ಅವಳಿಗೊಂದು ಮುತ್ತಿಟ್ಟು ಭಾವನ ಕೈಗೆ ಇಟ್ಟು ಅವರಿಗೆ ಅಕ್ಷತೆ ಹಾಕಿದ್ದೆ ಎಲ್ಲರೂ ಅರಸೆ ಹಾರೈಸಿದ್ದರು. ಎಲ್ಲ ಮುಗಿಸಿ ಊಟ ಮಾಡಲು ನಡೆದರು. ಬಂದಿದ್ದವರು ಅಳುತ್ತಿದ್ದ ಮಕ್ಕಳ ಹೊಟ್ಟೆ ತುಂಬಿಸುವ ಸಲುವಾಗಿ ರೂಮ್ ಕಡೆ ನಡೆದಳು ಖುಷಿ. ಅವಳ ಜೊತೆ ರಿಯಾ ಪೂರ್ಣಿ ಕೂಡ ಹಿಂಬಾಲಿಸಿದರು. ಅಂತೂ ಎಲ್ಲ ಮುಗಿಸಿ ಮನೆಗೆ ಬಂದಾಗ ಮಧ್ಯಾಹ್ನ ಕಳೆದಿತ್ತು. ಮಕ್ಕಳಿಗೆ ದೃಷ್ಟಿ ತೆಗೆಯೋದೇ ಒಂದು ಕೆಲಸ ಅವರ ಅಜ್ಜಿಯರಿಗೆ. ಇಲ್ಲಿಂದ ಖುಷಿ ಗಂಡನ ಮನೆಯಲ್ಲೇ ಉಳಿದು ಬಿಟ್ಟಳು. ಮತ್ತೆ ಕಳುಹಿಸುವ ಮಾತು ಬಿಲ್ಕುಲ್ ತೆಗೆದುಹಾಕಿದ ವೇದ. ಹೆಂಡತಿ ಮಕ್ಕಳನ್ನು ಬಿಟ್ಟಿರೋದು ಅವನಿಗೆ ದೊಡ್ಡ ಸಾಹಸವೇ. ಪ್ರತಿದಿನ ಮುಂಜಾನೆ ಮಕ್ಕಳನ್ನು ಮುದ್ದಿಸುತ್ತಲೇ ಅವನ ದಿನ ಪ್ರಾರಂಭ ಆಗೋದು. ಅದೇನೋ ಖುಷಿ ಅವನಿಗೆ ಅವರ ಜೊತೆ ಕಾಲ ಕಳೆಯೋದು. ಇನ್ನು ಹೆಂಡತಿಯನ್ನು ಹೆಚ್ಚಾಗಿ ಪ್ರೀತಿ ಮಾಡುತ್ತಾ ಮಕ್ಕಳನ್ನು ಪ್ರೀತಿಸುವ ಪರಿಯೇ ಚಂದ. ಖುಷಿ ಕೈಗೆ ಈಗ ಮಕ್ಕಳು ಸಿಗೋದು ಕಡಿಮೆ ಅಂದರೂ ತಪ್ಪಿಲ್ಲ. ಹಾಲು ಕುಡಿಸಿದರೆ ಸಾಕು ಅವರನ್ನು ಕೆಳಗೆ ಕರೆದುಕೊಂಡು ಹೋಗಲು ಕಾಯುತ್ತಿದ್ದರು ಅವಳ ಮೈದುನರು. ಮತ್ತೆ ಇದ್ದ ತರಲೆನಾದಿನಿ. ಮನೆಯಲ್ಲಿ ಎಲ್ಲರೂ ಇದ್ದಾಗಂತೂ ಮಕ್ಕಳನ್ನು ನೆಲದ ಮೇಲೆ ಇಳಿಸಿದ್ದೇ ಇಲ್ಲ. ಬಿಂದು, ರಿಯಾ ಮಕ್ಕಳು ಅವರ ಜೊತೆಗೆ ಆಟ ಆಡುತ್ತಾ ಬೆಳಗ್ಗೆಯಿಂದ ಸಂಜೆಯವರೆಗೂ ಪಾಪು ಪಾಪು ಅನ್ನುತ್ತಾ ಆಡಿಸುವ ಆಟ ಎಲ್ಲರಿಗೂ ನೋಡಲು ಅದೇನೋ ಖುಷಿ. ಖುಷಿ ಆಸೆಯಿಂದ ವೇದ ಮತ್ತು ಮನೆಯವರ ಸಹಾಯದಿಂದ ಹುಟ್ಟಿಕೊಂಡಿದ್ದ ಅವರದೇ ಆಶ್ರಮ ಈಗ ಸೇವಾ ಸಂಸ್ಥೆಯಾಗಿ ದೊಡ್ಡ ಹೆಸರು ಮಾಡುತ್ತಿದೆ. ಅದರ ಉಸ್ತುವಾರಿ ಖುಷಿ ಒಬ್ಬಳದ್ದೇ ಅಲ್ಲ, ಎಲ್ಲರದ್ದು ಪಾಲಿದೆ. ಆಗಾಗ ತನ್ನ ಸ್ಟಾಫ್ ಜೊತೆ 2 ತಿಂಗಳಿಗೊಮ್ಮೆ ಮೆಡಿಕಲ್ ಕ್ಯಾಂಪ್ ನಡೆಸುವ ಶ್ರವಣ್, ಅಗತ್ಯ ವಸ್ತುಗಳನ್ನು ಸರಿಯಾಗಿ ತಲುಪಿಸುವ ರಕ್ಷಿತ್, ಯಾರಾದರೂ ಒಬ್ಬರಾದರೂ 2 ದಿನಕ್ಕೊಮ್ಮೆ ಹೋಗಿ ಭೇಟಿ ಕೊಟ್ಟು ಮಾತನಾಡಿಸುವ ಮನೆಯವರು. ಇನ್ನು ಅಲ್ಲೇ ಇದ್ದ ಪೂಜಾ ಎಲ್ಲವನ್ನು ಕಲಿಯುತ್ತಾ ಇಲ್ಲಿನ ಸಿಟಿ ಜೀವನಕ್ಕೆ ಹೊಂದಿಕೊಳ್ಳುತ್ತಾ ಏನಾದರೂ ಬೇಕಿದ್ದರೆ ಖುಷಿಗೋ ವೇದನಿಗೋ ಯಾರಿಗೋ ಫೋನ್ ಮಾಡಿ ಕೇಳುತ್ತಾ ತನ್ನ ಹುಡುಗನ ಜೊತೆ ಖುಷಿಯಿಂದ ಕಾಲ ಕಳೆಯುತ್ತಿದ್ದಳು. ಬಡವರಿಗೆ, ವೃದ್ಧರಿಗೆ, ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯ ಪರಿಹಾರ ಅಲ್ಲಿ ಸಿಗುತ್ತದೆ. ಕಷ್ಟ ಎಂದವರಿಗೆ ಸಹಾಯ ಎಂದಿಗೂ ತಪ್ಪೋದು ಇಲ್ಲ. ಇನ್ನು ಮನೆಯಲ್ಲಿ ಆಗುವ ಸಮಾರಂಭಗಳಲ್ಲಿ ಅಲ್ಲಿಗೂ ಕೂಡ ಊಟ ಹೋಗುತ್ತದೆ. ಅದು ಸಮಾರಂಭದ ಕಡೆಯಿಂದ ಆದರೂ ಸರಿ ಅಥವಾ ರಿಷಿ ಹೋಟೆಲ್ ಕಡೆಯಿಂದ ಆದರೂ ಸರಿ. ಅಲ್ಲಿರುವ ಅನಾಥ, ವೃದ್ಧ, ಅಂಗವಿಕಲ ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸ ಎಂದಿಗೂ ನಿಂತಿದ್ದೇ ಇಲ್ಲ. ಯಾವುದೋ ಲೆಕ್ಕದ ಪುಸ್ತಕ ಖುಷಿಗೆ ತೋರಿಸಿ ಮಕ್ಕಳನ್ನು ಕಂಡು ಹೋಗಲು ಬಂದಿದ್ದಳು ಪೂಜಾ. ಮಧ್ಯಾಹ್ನ ಬಂದವಳು ಶ್ರೇಯಾ ಜೊತೆ ಊಟ ಮುಗಿಸಿ ಖುಷಿ ಜೊತೆ ಮಾತಾಡಿ ಮಕ್ಕಳನ್ನು ಆಟ ಆಡಿಸಿದ ಮೇಲೆ ಸಂಸ್ಥೆಯಲ್ಲಿ ನಡೆಯುವ ಕೆಲಸ ಕಾರ್ಯದ ಬಗ್ಗೆ ವಿವರ ನೀಡಿ ಅಲ್ಲಿಂದ ಕೆಳಗೆ ನಡೆದಳು. ಬಿಂದು ಜೊತೆ ಮಾತನಾಡುತ್ತಾ ಊಟ ಮಾಡುತ್ತಿದ್ದ ಶಶಾಂಕ್ ಅವಳನ್ನು ನೋಡಿದ್ದೇ ಮುಖ ಊದಿಸಿದ್ದ. ಅತ್ತಿಗೆ, ನಿಮ್ಮ ಕಡೆ ಯಾರಾದರೂ ಹುಡುಗಿ ಇದ್ದರೆ ನನಗೆ ಪರಿಚಯ ಮಾಡಿಸಿಕೊಡಿ ಬೇಕೆಂದೇ ಕೇಳಿದ. ಯಾಕೆ, ಈಗ ಇರೋದು ಸಾಕಲ್ವಾ? ಅಲ್ಲಿ ಬಂದು ನಿಂತವಳ ಕಂಡು ಕೇಳಿದಳು ಬಿಂದು ನಗುತ್ತಾ. ಇಲ್ಲ ಅತ್ತಿಗೆ, ಈಗ ಯಾರಿಲ್ಲ. ಜನಕ್ಕೆ ಕೊಬ್ಬು ಜಾಸ್ತಿ ಆಗಿದೆ. ಅದಕ್ಕೆ ಬೇರೆ ಯಾರನ್ನಾದರೂ ನೋಡ್ಕೊಳ್ತೀನಿ. ಅವನ ಮಾತಿಗೆ ಮುಖ ಊದಿಸಿ ನಿಂತಳು ಪೂಜಾ. ನಕ್ಕ ಬಿಂದು. ಯಾಕಪ್ಪ, ಅಂಥದ್ದೇನಾಯ್ತು? ಮನೆಗೆ ಬಾ ಅಂದಾಗ ಬರಲ್ಲ ಅನ್ನೋದು, ಫೋನ್ ಮಾಡಿದರೆ ಆಮೇಲೆ ಮಾಡ್ತೀನಿ ಅನ್ನೋದು. ಅಬ್ಬಬ್ಬಾ, ತುಂಬ ಬದಲಾಗ್ತಾರೆ ಜನ ಅಲ್ವಾ ಅತ್ತಿಗೆ? ನೀನು ಏನೋ ಕಿತಾಪತಿ ಮಾಡಿರ್ತೀಯ, ಅದಕ್ಕೆ ಹಾಗೆ ಹೇಳಿರ್ತಾಳೆ ಬಿಡು. ಅಕ್ಕ, ನಾನು ಆಗ ಇವರು ಫೋನ್ ಮಾಡಿದಾಗ ಕ್ಲಾಸ್ನಲ್ಲಿದ್ದೆ. ಮತ್ತೆ ನಾನೇ ಮನೆಗೆ ಬರ್ತಿದ್ದೆ ಅಲ್ವಾ. ಇವರು ಕೆಲಸ ಬಿಟ್ಟು ಬರೋದು ಯಾಕೆ ಅಂತ ನಾನೇ ಬರ್ತೀನಿ ಅಂದೆ ಅಷ್ಟಕ್ಕೆ. ಅಷ್ಟೇ ಅಲ್ಲ ಅತ್ತಿಗೆ, ಇನ್ನೂ ತುಂಬ ಇದೆ. ಇಲ್ಲ ಅಕ್ಕ, ಏನೇನೋ ಹೇಳ್ತಾರೆ, ಪದೇ ಪದೇ ಕೋಪ ಮಾಡ್ಕೊಳ್ತಾರೆ. ಸಾಕು ನಿಮ್ಮ ಕೋಳಿ ಜಗಳ ಇಬ್ಬರದ್ದು ಇದೇ ಆಯಿತು ಯಾವಾಗಲೂ. ಲೋ ಶಶು, ಸ್ವಲ್ಪ ತಾಳ್ಮೆಯಿಂದ ಇರೋ ಮಾರಾಯ, ಹೇಳಿ ಅಲ್ಲಿಂದ ನಡೆದಳು ಬಿಂದು. ಪೂಜಾ ಕಡೆಗೊಮ್ಮೆ ನೋಡಿ ಎದ್ದು ಕೈ ತೊಳೆಯಲು ನಡೆದ ಶಶಾಂಕ್ ಅವನನ್ನು ಹಿಂಬಾಲಿಸಿದಳು ಪೂಜಾ. ಏನು, ಹಿಂದೆ ಇದ್ದವಳ ಬಳಿ ಕೇಳಿದ. ಈಗ ಕೋಪ ಯಾಕೆ? ಏನಿಲ್ಲ, ಹೋಗು. ನೀವು ಹೀಗೆ ಪದೇ ಪದೇ ಕೋಪ ಮಾಡಿಕೊಂಡ್ರೆ ನನಗೆ ಅಳು ಬರುತ್ತೆ ಅಷ್ಟೆ. ಇದೊಂದೇ ನಿಮಗೆ ಗೊತ್ತಿರೋದು. ಅವಳ ಹತ್ತಿರ ಬಾಗಿ ನುಡಿದವ. ಗೋಡೆಗೆ ಆತು ನಿಂತವಳ ಕೆನ್ನೆ ಸವರುತ್ತಾ ಮುಂಗುರುಳ ಹಿಂದೆ ಸರಿಸಿ, ಬೇಗ ಬಂದಿರೋ ಕೆಲಸ ಮುಗಿಸ್ಕೊ, ಇಬ್ಬರು ಒಟ್ಟಿಗೆ ಹೋಗೋಣ ಅಂದ ಮೆದುವಾಗಿ. ಎಲ್ಲ ಆಯಿತು, ಖುಷಿ ಅಕ್ಕನಿಗೆ ಹೇಳಿ ಬರ್ತೀನಿ ಅಂದು ಹೇಳಿ ಹೊರಟವಳ ಕೈ ಹಿಡಿದು ಕೈಗೆ ನಗುತ್ತಾ ಮುತ್ತಿಟ್ಟ. ತಾನು ನಕ್ಕು ಅಲ್ಲಿಂದ ನಡೆಯುತ್ತಿದ್ದ ಹುಡುಗಿ ಅಲ್ಲೇ ನಿಂತು ಬಿಟ್ಟಳು ಗಾಬರಿಯಿಂದ. ಅವಳ ಹಿಂದೆ ಬಂದವ ಗಾಬರಿ ಆತಂಕದಿಂದ ಅವಳ ಹಿಂದೆ ತಾನು ಗರಬಡಿದವನಂತೆ ನಿಂತ. ಏನು ಮಾಡ್ತಿದ್ದೀರಾ ಇಲ್ಲಿ ಇಬ್ಬರು? ಕೇಳಿದರು ಜಾನಕಿ. ಅವರ ಮುಖದಲ್ಲಿನ ಗಂಭೀರತೆ, ಕಣ್ಣಲ್ಲಿನ ಕೋಪ ನೋಡಿ ಮಾತು ಮರೆತವರಂತೆ ನಿಂತಿದ್ದರು ಇಬ್ಬರು. ಅವರನ್ನೇ ನೋಡುತ್ತಿದ್ದ ಜಾನಕಿ ಅವರಿಗೆ ಅವರಿಬ್ಬರ ಮಧ್ಯೆ ಪ್ರೀತಿ ಮೂಡಿರುವ ಸೂಕ್ಷ್ಮತೆ ಸಿಕ್ಕೇ ಬಿಟ್ಟಿತು. ಅಮ್ಮ, ಅದು ಸಿಕ್ಕಿ ಬಿದ್ದವನಿಗೆ ಮಾತೆ ಬರುತ್ತಿಲ್ಲ. ಏನದು ಇದು? ಅದು ಹೀಗೆ ಏನೋ ಮಾತಾಡ್ತಾ, ಇವಳತ್ರ ನಿನ್ನದೇನೋ ಮಾತು? ಅದು ಇಲ್ಲಿ ನಿಂತ್ಕೊಂಡು. ಅವರ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣುತ್ತಿದೆ. ಸುಮ್ಮನೆ ಹೀಗೆ ತಮಾಷೆ ಮಾಡ್ತಿದ್ದೆ ಅಮ್ಮ, ಅಷ್ಟೇ. ಅವಳ ಕೈ ಹಿಡಿದು ಮುತ್ತು ಕೊಡೋದು ತಮಾಷೆನಾ? ಏನು, ಪ್ರೀತಿ ಮಾಡ್ತಿದ್ದೀರಾ ಇಬ್ಬರು? ಕಣ್ಣಾರೆ ನೋಡಿದ್ದು ಕೇಳಿಯೇ ಬಿಟ್ಟರು. ಭಯದಲ್ಲಿ ಪಕ್ಕ ನಿಂತಿದ್ದವಳ ಕಡೆಗೊಮ್ಮೆ ನೋಡಿ ಹೌದು ಅಂತ ತಲೆ ಆಡಿಸಿದ್ದ ಶಶಾಂಕ್. ಪೂಜಾ, ನೀನು ಅದೇನಕ್ಕೂ ಬಂದಿದ್ದೆ ಅಲ್ವಾ? ಆ ಕೆಲಸ ಮುಗಿದಿದ್ದರೆ ಹೋಗು ಆಶ್ರಮಕ್ಕೆ. ಶಶಾಂಕ್, ಹೋಗಿ ನಿನ್ನ ಕೆಲಸ ನೋಡು. ಪ್ರೀತಿ ಅಂತ ಪ್ರೀತಿ. ಕೋಪದಲ್ಲಿ ನುಡಿಯುತ್ತಾ ಅತ್ತ ಹೋಗಲು ನಡೆದರು. ಅಮ್ಮ,
ಶ್, ಪ್ರೀತಿ ಮಾಡೋಕ್ಕೆ ಬೇರೆ ಯಾರು ಸಿಗ್ಲಿಲ್ವ ನಿಂಗೆ? ಮನಸ್ಸಲ್ಲಿ ಮೂಡಿದ ಮಾತು ಹೇಳಿಯೇ ಬಿಟ್ಟರು. ಅಲ್ಲಮ್ಮ, ಪೂಜೆ ಗೊತ್ತಿರೋ ಹುಡುಗಿ ಅಲ್ವಾ? ತಾಯಿ ಮಾತಿಗೆ ಗಾಬರಿಯಾಗಿ ಬಿಟ್ಟವ. ಅವಳಿಗಂತೂ ಅವರ ಮಾತು ನಿರೀಕ್ಷೆ ಮಾಡಿದ್ದೇ ನೋಯಿಸಿ ಬಿಟ್ಟಿತ್ತು. ಏನೋ ಗೊತ್ತು, ಸುಮ್ಮನೆ ನನ್ನ ಕೋಪ ಕೆಣಕ್ಬೇಡ. ಹೋಗಿ ಕೆಲಸ ನೋಡ್ಕೊ. ಅವರ ಜೋರು ಧ್ವನಿಗೆ ಮಲಗಿದ್ದ ಅಹಲ್ಯ ಅವರು ಆಚೆ ಬಂದರು. ಏನಾಯ್ತು ಜಾನಕಿ? ಅಕ್ಕ, ಇವನದ್ದು ಏನೋ ಕೆಲಸಕ್ಕೆ ಬಾರದ ಮಾತು ಬಿಡಿ. ದೊಡ್ಡಮ್ಮ, ನಾನು ಪೂಜಾ ತಾಯಿಯನ್ನು ನೋಡಿ ಸುಮ್ಮನಾಗಿ ಬಿಟ್ಟ. ಏನಾಯ್ತು ಇಬ್ಬರಿಗೂ? ಪ್ರೀತಿಯಂತೆ ಅಕ್ಕ. ಅದು ಯಾರನ್ನು ನೋಡಿ? ಈ ಹುಡುಗಿ ಯಾರೋ ಏನೋ. ಯಾರಿಲ್ಲ ಅಂತ ಆಶ್ರಯ ಕೊಟ್ಟರೆ ಇವನು ನೋಡಿ ಅವಳನ್ನೇ ಪ್ರೀತಿ ಮಾಡ್ತೀನಿ ಅಂತಿದ್ದಾನೆ. ಜಾನಕಿ, ಸ್ವಲ್ಪ ತಾಳ್ಮೆ ಇರಲಿ. ಅವರಿಬ್ಬರಿಗೆ ಯಾಕೆ ಬೇಸರ ಮಾಡ್ತೀಯಾ? ಪೂಜಾ, ನೀನು ರೂಮ್ಗೆ ಹೋಗು. ಶಶಾಂಕ್, ನೀನು ಕೆಲಸ ನೋಡ್ಕೊ ಹೋಗು. ನಾವೆಲ್ಲ ಮಾತಾಡ್ತೀವಿ. ಇಬ್ಬರು ಪ್ರೀತಿ ಮಾಡ್ತಿದ್ದೀವಿ ದೊಡ್ಡಮ್ಮ, ಅಣ್ಣಂದಿರಿಗೆಲ್ಲ ಗೊತ್ತು. ಪ್ಲೀಸ್, ನೀವು ಬೇಡ ಅನ್ಬೇಡಿ. ಧ್ವನಿಯಲ್ಲಿ ಆಗಲೇ ಬೇಸರದ ಜೊತೆ ಆತಂಕ ಸೇರಿದೆ. ಬಾಯಿ ಮುಚ್ಕೊಂಡು ಹೋಗು ಶಶಾಂಕ್. ಮನೆಗೆ ತಕ್ಕನಾಗಿ ಇರೋದು ಬೇಡ, ಅಟ್ಲೀಸ್ಟ್ ಜಾತಿ ಕುಲ ಅನ್ನೋದಾದರೂ ತಿಳ್ಕೊಳ್ಳೋದು ಬೇಡವಾ? ಅವರ ಕೋಪಕ್ಕೆ ಕಾರಣ ಈಗ ತಿಳಿಯಿತು ಅವನಿಗೆ. ಜಾನಕಿ, ಏನದು ಮಾತು? ಈ ಮನೆಯಲ್ಲಿ ಜಾತಿ ಗೀತೆ ಅಂದ್ಕೊಂಡು ಸುಮ್ಮನೆ ಇರು. ಹೇಳುತ್ತಾ ಬಂದ ಕುಸುಮ ಅವರ ಮಾತಿಗೆ ಅವರ ಸುಮ್ಮನಾದರು. ಜೋರು ಮಾತಿಗೆ ಒಬ್ಬೊಬ್ಬರೇ ಎದ್ದು ಬಂದಿದ್ದರು ಆಚೆ. ಊಟದ ಸಮಯಕ್ಕೆ ಮನೆಗೆ ಬಂದಿದ್ದ ಗಂಡಸರೆಲ್ಲ ಹೋಗಿ ಆಗಿದೆ. ಮನೆ ಸೊಸೆಯರು ಅಷ್ಟೇ ಇರೋದು. ಎಲ್ಲರಿಗೂ ವಿಷಯ ಬೇಗನೆ ತಿಳಿದು ಬಿಟ್ಟಿತು. ಎಲ್ಲ ಸುತ್ತುವರಿದು ನಿಂತು ಬಿಟ್ಟರು. ಮಲಗಿದ್ದ ಮಕ್ಕಳನ್ನು ಬಿಟ್ಟು ಆಚೆ ಬಂದ ಖುಷಿ ಕೆಳಗೆ ಇಣುಕಿ ನೋಡಿದಳು. ಎಲ್ಲ ನಿಂತು ಮಾತನಾಡುತ್ತಿದ್ದರು. ಅಕ್ಕ, ನೋಡಿ, ಇವರಿಬ್ಬರದು ಪ್ರೀತಿಯಂತೆ. ನೀವೇ ಹೇಳಿ. ಅವನಿಗೆ ಮಗನ ಮೇಲೆ ಕೋಪ ಅಧಿಕವಾಗಿದೆ. ಇವಾಗ ಅವನಿಗೆ ಹೇಳುವಂಥದ್ದು ಏನೂ ಆಗಿಲ್ಲ. ಬಿಡು, ಪ್ರೀತಿ ಮಾಡಿದ್ದಾನೆ ಅಷ್ಟೇ ತಾನೆ. ಶಾಂತವಾಗಿ ನುಡಿದರು ಕುಸುಮ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.